ನನ್ನ ಮಗಳು ನನ್ನೂ ನೇಣಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ. ನಾನೇನು ಅಂತ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನೂ ನೇಣಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಿತ್ತು. ನಾನೇನು ಅಂತ ಮಹಾನ್ ತಪ್ಪು ಮಾಡ್ಬಿಟ್ಟಿದ್ನ. ಏನು ಮಾಡಿದೆ? ಅಲ್ಲ, ಎತ್ತು ಒತ್ತು ಮಾಡಿ ಸಾಕಿದ್ದೀನಿ ನನ್ನ ಮಗಳನ್ನ. ಆದರೆ ನನ್ನ ಮಗಳು ದುಡ್ಡು ಬಂದಿದ ತಕ್ಷಣ ಏನಿಯ ನನ್ನ ಏನಿಯ ಮನೆಯಿಂದ ಕಳಿಸ್ಬಿಟ್ಲು ಈಚೆ ಕಡೆಗೆ. ಹೋಗು 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 ಅಂತ ಹೇಳ್ಬಿಟ್ಟು. ಅಲ್ಲ, ಇರಿಸ್ಕೊಂಡಿದ್ರೆ ನಾಳೆ ಗಂಟೆನಾರ ಹೋಗ್ಬಿಡದ ಅಂತ ಹೇಳ್ಬಿಟ್ಟು. ಅಲ್ಲ, ಅಷ್ಟು ದಾರ ಮನೆಯಾಗೆ ಒಂದು ರೂಮಾಗಿ ಇರು ಅಂದಿದ್ರು ನಾನು ಬಿದ್ದಿರ್ತಿದ್ದೆ. ಏನು ಇವಳೇನು ಅಡುಗೆ ಮಾಡ್ಬಿಟ್ಟು ಹಾಕ್ಬೇಕಿತ್ತೆ ನನಗೆ? ಹಾಂ, ಬಿಡು. ಈಗ 4 ಜನದ ಮುಂದೆ ಎಲ್ಲನೂ ಹೇಳಿದ್ರೆ ಸುಮ್ಕೇನಿಯ ಇದಾಯ್ತದೆ. ಊರ್ ಜನದ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಹೋಯ್ತದೆ. ಊರ್ ಜನದ ಮುಂದೆ ಮಾನ ಮರ್ಯಾದೆ ಉಳಿಸ್ಕೋಬೇಕು. ನನ್ನ ಮಗಳೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು ಅಂತ ಹೇಳಿದ್ರೆ ಮರ್ಯಾದೆ ಇರ್ತದೆ ನನಗೆ. ಯವ್ವ, ಮರ್ಯಾದಿರಕ್ಕಿಲ್ಲ. ಊರ್ ಜನ ಎಲ್ಲ ಆಡ್ಕೊಂಡು ಹೋಗಾಡ್ಬಿಡ್ತಾರೆ. ಅಯ್ಯೋ, ಇವಳಿಗೆ ಹಿಂಗಾಯ್ತಂತೆ, ಬಂಗಾರಮ್ಮನೇನಿಯ ಮನೆಯಿಂದ ಮಗಳು ಒದ್ದು ಈಚೆ ಕಡೆಗೆ ಹಾಕಿದ್ಲಂತೆ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಆಗ್ತದೆ. ಯಾಕೆ ಬೇಕು ನನಗೆ? ಏನೂ ಆಗಿಲ್ಲ ನನಗೆ, ಸುಮ್ಕೆ ಇರೋಣ. ಓ ಬಂಗಾರಮ್ಮರೇ, ಎಂತ ಸಂದ ಕಾಣಿಸ್ತಿದ್ದೀರಾ ಈ ಬಟ್ಟೆನಾಗೆ? ಫಿಲ್ಮ್ ಹೀರೋಯಿನ್ ಕಂಡಂಗೆ ಕಾಣಿಸ್ತಿದ್ದೀರೇ. ಓ, ನನ್ನ ಕೋಟ್ಯಾಧೀಶ್ವರ ಅಳಿಯ ಕೊಡಿಸಿದ್ದು. ಅಯ್ಯೋ ಯಾಕ, ಊರೆಲ್ಲ ಈಗ ಅದೇ ನಿಮ್ದೇ ನೆನೆಯ ಸುದ್ದಿ. ಅಯ್ಯೋ, ಬಂಗಾರಮ್ಮನ ಮಗಳು ಕೋಟ್ಯಾಧೀಶ್ವರು ಹುಡುಗನ ಮದುವೆ ಮಾಡ್ಕೊಂಬಿಟ್ಟವಳಂತೆ. ಅದು ಅಂತದ ಹೆಸರು ಹೇಳಿದ್ರಪ್ಪ ಗೆಪ್ತಿಲ್ಲ. ಊರು ತುಂಬ ಅದೇ ನೆನೆಯ ಬಂಗಾರಮ್ಮ ಮದುವೆ ಎಲ್ಲನೂ ಮಾಡಿಸ್ಬಿಟ್ಟು ಆರಾಮಾಗವಳಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಾಂ, ಹಬ್ಬಬ್ಬಬ್ಬ, ಏನು ಜನ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ ಜನ ಅಷ್ಟಿಷ್ಟು ಮಾತಾಡ್ತಿಲ್ಲ ಜನ. ಹ್ಞೂ, ಬುಟ್ಟಾಕು. ನೀನು ಊರಾಗ ಹೋಗಕ್ಕ ಯೋಸ್ ಜನ ಕೇಳ್ತಾರೆ ಗೊತ್ತೇ ನಿನ್ನ. ಊರೂರಿಗೆ ನೀ ಗೊತ್ತಾಗೈತೆ. ನೀನು ಯಾಕಕ್ಕ ನಡ್ಕೊಂಬಿಟ್ಟು ಬರ್ತಿದ್ದೀಗೆ? ಹಾಂ, ನೀನು ಅವಳಿಯನ್ ಕಾರ್ಗಿರಾಗ ಬರೋದಲ್ವೇ? ಅಯ್ಯೋ, ನಮ್ಮ ಹೊಳಿ ಅಂದ್ರು ಕಾರಾಗ ಹೋಗು 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 ಅಂತ ಹೇಳಿದ್ರು. ಅಲ್ಲ, ನಮ್ಗಂತೂ ಫ್ರೀ ಬಸ್ ಇಟ್ಕೊಂಡು ನಾವೇ ಹಂಗಕ್ಕ ಬರೋಕ್ಕಾಯ್ತದೆ? ನಮ್ಗದೇನೋ ಫ್ರೀ ಬಸ್ಸಾಗಿ ಬಂದರೆ ನನಗೆ ಒಂಥರ ಸಮಾಧಾನವಾಗದು. ನಂಗೂ ಈ ಫ್ರೀ ಬಸ್ಸಾಗಿ ಬರಲಿಲ್ಲ ಅಂದರೆ ನಂಗೆ ಹೊಸಿರೂ ಸಮಾಧಾನ ಆಗಕ್ಕಿಲ್ಲ. ಏನೋ ಒಂಥರ ಬೇಜಾರಾಯ್ತಿರ್ತದೆ. ಹೊಳಿ ಅಂದ್ರು ಮಗಳು ಎಲ್ಲನೂ ಇರು 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 ಅಂತ ಹೇಳಿದ್ರು. ಅಕ್ಕ, ಊರ್ ಬಿಟ್ಬಿಟ್ಟಿರಕ್ಕಾಯ್ತದೇನಕ್ಕ? ನೀನೇ ಹೇಳು. ಏ, ಇದ್ರು ಇರ್ಬೋದಿತ್ತು ಹೇಳಕ್ಕ. ಕೋಟ್ಯಾಧೀಶ್ವರ ಮನೆಗೆ ಹೆಂಗೈತಕ್ಕ ಮನೆ? ಶಾನೆ ದೊಡ್ಡದಾಗ ಸೂಪರ್ ಆಗೈತಾ? ಅಯ್ಯೋ ಶಿವನೇ, ದೊಡ್ಡದು ಅಂತ ಕೇಳ್ತೀನಕ್ಕ. ಅರಮನೆ ಇದ್ದಂಗೆ ಐತೆ. ಹ್ಞೂ, ಫೋಟೋಗಳೆಲ್ಲ ಕಳಿಸಿದ್ದೆ, ನೋಡ್ಬೇಕಿತ್ತು ಸೋಮಕ್ಕಂಗೂ ಎಲ್ರಿಗೂನುವೆ. ಹ್ಞೂ, ಫೋಟೋದಾಗೆಲ್ಲ ನೋಡಿದೆ. ಭಾಳ ಸಂದಾಗ ದೊಡ್ಡದಾಗೈತೆ ಮನೆ ಎಲ್ಲನೂ. ಒಂದು ಕಿತನ ಮನೆ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಮಗಳು ಮನೆಗೆ ಬಾಡ್ಬಿಟ್ಟು ಹಾಕ್ಸಕ್ಕ. ಏನು ಅವ್ರಿಗೇನು ಕಮ್ಮಿಯೇ? ಸಾವುಕಾರಲ್ವೇ? ಹಾಂ, ಏನಾಗಕ್ಕಿಲ್ಲ. ನಮ್ಮನ್ನೆಲ್ಲ ಒಂದು ಕಿತ ಬಸ್ ಮಾಡ್ಬಿಟ್ಟು ಕರ್ಕೊಂಡೋಗು. ಮದ್ವಿಗಂತೂ ನಮ್ಮನ್ನೇನು ಕರೀಲಿಲ್ಲ ಮಾಡಲಿಲ್ಲ. ಇದಕ್ಕಾದ್ರೂ ಕರ್ಕೊಂಡೋಗು. ಕರ್ಕೊಂಡೋಯ್ತೀನಿ. ಅಯ್ಯೋ, ಅವ್ರಿಗೇನು ಕಮ್ಮಿ? ಅಯ್ಯೋ ಅಯ್ಯೋ, ಸೊಂದು ಆಳುಗಳೆಲ್ಲ ಅವರೇ ಮನೆ ತುಂಬ. ಅವಳೇನು ನನ್ನ ಮಗಳೇನು ಕಷ್ಟಪಟ್ಬಿಟ್ಟು ಮಾಡಂಗೆ ಇಲ್ಲ. ಬೇಜಾನ್ ಜನ ಆಳುಗಳವ್ರ, ಅವ್ರೇನಿಯ ಮಾಡ್ತಾರೆ. ಏನೂ ತಲೆ ಕೆಡಿಸ್ಕೊಳಂಗೆ ಏನೂ ಇಲ್ಲ. ನನ್ನ ಮಗಳೇನ ಕಾರ ಅರಿಬೇಕಪ್ಪ, ಮಾಡಬೇಕಪ್ಪ, ಅಯ್ಯೋ ಅಂಥದ್ದಿಲ್ಲ. ಮೇಕಪ್ ಮಾಡ್ಕೊಂಡು ಓಡಾಡಿದ್ರೆ ಆಯ್ತು ಅಷ್ಟೇ ನೀನಿಯ. ಏನೋ ಬಿಡಕ್ಕ, ಅದೃಷ್ಟ ಮಾಡೋಳು ನಿನ್ನ ಮಗಳು. ಆದ್ರೆ ನೀನು ಅಲ್ಲೇ ಇರ್ತೀಯ ಅಂತ ಅನ್ಕೊಂಡೆ. ಆದ್ರೂ ಹೋಗಿದ್ದು 2 ದಿನಕ್ಕೆ ಏನಿಯ ಬಟ್ಟೆ ಬರೆಯೆಲ್ಲ ಚೇಂಜ್ ಆಗೋಗ್ಬಿಟ್ಟೈತೆ ನೋಡಕ್ಕ ನಿಂದು, ಅಲ್ವೇ? ಆ ಕಾಲ ಎಲ್ಲ ನಮ್ಮಂಗೆ ಉಟ್ಕೊಳಕಿಲ್ಲ ಬಟ್ಟೆ ಸೀರೆಯ. ಅದಕ್ಕೆ ನಾನು ಇಂಥದ್ದು ಹಾಕೊಂಡೆ ಅಲ್ಲೇ ನಿನ್ಯ. ಸರಿ ಕಣಕ್ಕ, ಮನ್ಗೋಗ್ಬೇಕು. ಮಂತಕ್ಕೆ ಹೋಗ್ಬಿಟ್ಟು ಸ್ಯಾನೆ ದಿನ ಆಗೈತೆ, ಹೋಯ್ತೀನಿ. ಸರಿ ಸರಿ. ಏನ್ ಬಂಗಾರಮ್ಮಕ್ಕೋ, ಏನ್ ಫುಲ್ಲು ಏನು ಜೋರಾಗಿ ರೆಡಿ ಆಗ್ಬಿಟ್ಟು ಹೊಂಟಿದೀಗ? ಒಂಟಿಲ್ಲ ಕಣ, ಒಂಟಿಲ್ಲ, ಬಂದೀವ್ನಿ ಅಷ್ಟೇ ನಿನ್ಯ. ನಾನೇನಕ್ಕೆ ಹೋಗ್ಲಿ? ಅವು ಮಗಳು ಅಳಿಯೋನ್ ಊರಿಂದ ಬಂದೀವ್ನಿ. ಈಗ ತಾನೇ ಬಂದೆ. ಅದಕ್ಕೆ ಮಂತಕ್ಕೆ ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ದೆ. ವಿಷಯ ಗೊತ್ತಾಯ್ತು. ಏನ್ ಒಳ್ಳೆ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಮಡಿಕೊಂಡವನಂತೆ. ಒಳ್ಳೆ ಪಿಕ್ಚರ್ ನೋಡ್ದಂಗೆ ಆಗೋಗ್ಬಿಡ್ತಮ್ಮ ನಮ್ಗಂತೂ. ಬಡವ ಅಂತ ಹೇಳ್ಕೊಂಡು ಇಲ್ಲಿಲ್ಲೇ ಓಡಾಡ್ತಾ ಇದ್ದೋನು ಕೋಟ್ಯಾಧೀಶ್ವರ ಅಂತಂದ್ರೆ ನಂಬಕ್ಕೆ ಹಾಕಿಲ್ಲ ಕಣಮ್ಮೋ. ಏನೋ ಜೋರ್ ಪಾರ್ಟಿ ನೀನು ಹಿಡಿದ್ಬಿಟ್ಟಿದ್ದೀರಾ? ಅಯ್ಯೋ, ನಾನೇನು ಜೋರ್ ಪಾರ್ಟಿ ಹಿಡಿಯೋದು? ನಾನು ಯಾಕೆ ಜೋರ್ ಪಾರ್ಟಿ ಹಿಡೀಲಿ? ಏನಿಲ್ಲ, ನನ್ನ ಸೊಸೆ ಯಾರು ಹುಡುಕ್ಬಿಟ್ಟು ಮದುವೆ ಮಾಡಿರೋದು ಅಂತ ಕೇಳ್ಪಟ್ಟೆ ಅಷ್ಟೇನ್ಯ. ನನ್ನ ಮಗಳಿಗೋಸಿ ಅದೃಷ್ಟ ಇತ್ತು ಕಣ, ಅದೃಷ್ಟ ಇತ್ತು, ಆಯ್ತು. ಹೆಂಗೋ ಬಿಡು, ಅವಳ ಪಾಡ್ಗಳು ಸಂದಕ್ಕಿದ್ರೆ ಅಷ್ಟೇನಿಯ ಸಾಕು. ಏನೋ ಬಿಡವ, ಹಂಗೋ ಹಿಂಗೂನುವೆ ಒಳ್ಳೆ ಸಾವುಕಾರರು ಮನೆತನ ನಿನಗೆ ಸಿಕ್ಬಿಡ್ತು ನಿಮ್ಗಂತೂನುವೆ. ಒಳ್ಳೆ ಸಾವುಕಾರರು. ಹೆಂಗೋ ಬಿಡು, ನೀನು ಅದನ್ನೇ ಬಯಸ್ತಿದ್ದೆ ಅಲ್ವೇ? ಸಾವುಕಾರ ಇರ್ಬೇಕು ನನ್ನ ಅಳಿಮಯ್ಯ ಅಂತ ಹೇಳ್ಬಿಟ್ಟು. ಅಲ್ಲ, ಕಾರ್ಗಿರ್ ಹತ್ಕೊಂಡು ಬರೋದ್ ಬಿಟ್ಬಿಟ್ಟು ನೀನು ಅಂತ ದೊಡ್ಡ ಸಾವುಕಾರರು ಮನೆ ಅತ್ತೆ ಆಗಿದ್ಕೊಂಡು ನೀನು ಯಾಕೆ ಹಿಂಗೆ ನಡ್ಕೊಂಡ್ಬಿಟ್ಟು ಬರ್ತಿದ್ದೀಗೆ? ಬರೋದಲ್ವೇ ನೀನು ಕಾರ್ಗಿರಾಗೆ? ನಮ್ಮ ಅಳಿಯಂದ್ರು ಕಳಿಸ್ತೀನಿ ಅಂತ ಅಂದ್ರು. ಆದ್ರೆ ನಾನೇನಿ ಬ್ಯಾಡ ಅಂತ ಹೇಳ್ದೆ. ನಮ್ಮ ಅಳಿಯ ಬಿಡ್ಲಿಲ್ಲ. ನಮ್ಮ ಅಳಿಯ ಇಲ್ಲತ್ತೆ, ನೀನು ಕಾರಾಗೆ ಹೋಗು ಹಂಗೆ ಹಿಂಗೆ ಅಂತ ಹೇಳ್ದ. ನಂಗೆ ಅದು ಏನೋ ಸಿದ್ದರಾಮಯ್ಯನವ್ರು ಮಾಡಿರೋ ಫ್ರೀ ಬಸ್ ಹತ್ಕೊಂಡು ಬಂದ್ರೆ ನೀನು ಸಮಾಧಾನವಾಗದ? ಇಲ್ಲ ಅಳಿ ಅಂದ್ರೆ ಬ್ಯಾಡ, ನನಗೆ ಬ್ಯಾಡ, ಹೋಯ್ತೀನಿ. ನೀವು ಇನ್ನೊಂದು ಕಿತ ಬರೀವ್ರಂತೆ ಊರ್ ಕಡೆ, ಅವಾಗ ಬೇಕಾದ್ರೆ ಕಾರ ಕರ್ಕೊಂಡು ಹೋಗಿವ್ರಂತೆ ಅಂತ ಹೇಳ್ಬಿಟ್ಟು ನ್ಯಾಟಾಗಿ ಬಂದ್ಬಿಟ್ಟೆ. ಓ, ಸರಿ ಸರಿ, ಆಯ್ತಾಯ್ತಾಯ್ತು. ಹೆಂಗೋ ಬಿಡು, ಮಗಳು ಸಂದಕ್ಕೆ ಸೆಟ್ಲ್ ಆದ್ಲಲ್ಲ ಸಾಕು. ಮಗಳಿಗೇನಿಲ್ಲಣ್ಣ, ಕೈಗೊಂದಾಳು ಕಾಲ್ಗೊಂದಾಳು. ಏನಪ್ಪ, ಕುಂತ್ರು ನಿಂತ್ರು ಏನು ಕಷ್ಟ ಇಲ್ಲ, ಏನಿಲ್ಲ. ಏನೋ ಒಂದು ಜೀವನ ಅವಳದು ನಡೀತಾ ಐತೆ. ನಮ್ಮಂಗೇನು ಕಷ್ಟಪಟ್ಕೊಂಡು ಏನೋ ದುಡಿಮೆ ಮಾಡ್ಕೋಬೇಕು, ಅಡುಗೆ ಮಾಡಬೇಕು ಅನ್ನಂಗೆ ಏನಿಲ್ಲ. ಬೆಳಗ್ಗೆ ಅದು ಏನು ಅಡುಗೆ ಹೇಳಿದ್ರೆ ಅದನ್ನ ಆಳುಗಳು ಮಾಡಾಕ್ತಾರೆ. ಓ, ಸರಿ ಸರಿ ಸರಿ, ಆಯ್ತಾಯ್ತು. ಸರಿ ಕಣ್ಣ, ಹೋಯ್ತೀನಿ. ಈ ಬಂಗಾರಿಗೆ ಅದೃಷ್ಟ ಕುಲಾಯಿಸ್ಬಿಡ್ತೆ. ಹೋಗಿ ಅಲ್ಲೇ ಸೆಟ್ಲ್ ಆಯ್ತಾಳೆ ಅಂತ ಅನ್ಕೊಂಡಿದ್ದೆ.
ಸೆಟ್ ಆಗಿಲ್ಲ ಯಾಕೋ ಬಂದ್ಬಿಟ್ಟವಳೆ ಸಾಗಿ ಕಾಯ್ತೇನೋ ಏನೇ ಆಗಲಿ ನಮ್ಮ ಒಳ್ಳೆ ಐದುಗಳಿಗೆಲ್ಲನೂ ಒಳ್ಳೆ ಐಕ್ಳುಗಳಿಗೆಲ್ಲನೂ ಯಾಟೆ ಸೆಟ್ ಆಗಕ್ಕಿಲ್ಲ ಬಿಡು ಒಂದು ದಿನ ಇದ್ರೆ ಹೆಚ್ಚು ಆಮೇಲೆ ಬ್ಯಾಡಪ್ಪ ಶಿವನೇ ಅಂತ ಓಡ್ ಬಂದ್ಬಿಡ್ತಾರೆ ಈ ಬಂಗಾರ ಮುಂಗು ಎಲ್ಲೂ ಆಗಿರಕ್ಕಿಲ್ಲ ಬಂದ್ಬಿಟ್ಟವಳೆ ಏನೋ ಬಿಡು ಕೆಟ್ಟ ಬುದ್ಧಿ ಮಾಡಿದ್ರು ಕೊನೆಗೆ ದೇವ್ರೇನೋ ಒಳ್ಳೆತನಕ್ಕೆ ಒಂಚೂರು ಒಳ್ಳೇದು ಮಾಡವನಿ ಸಂದಕ್ಕಿರ್ಲಿ. ನಮ್ಮ ಮನೆ ಬಾಕ್ಲಾಗೈತೆ ಯಾರು ಕಾಣ್ತಾನೆ ಇಲ್ವಲ್ಲ ಎಲ್ಲಿ ಹೊಂಟೋಗ್ಬಿಟ್ರು ಎಲ್ಲಾರೂನುವೆ. ಏನ್ ಬಂಗಾರಮ್ಮಕ್ಕ ಮಗಳ ಮನೆಯಿಂದ ಈಗ ಬಂದು ಈಗ ಬಂದೆ. ಅಲ್ಲ ನಮ್ಮ ಮನೆಯೆಲ್ಲ ಬಾಕ್ಲಾಕ್ಬಿಟ್ಟವ್ರಲ್ಲ ಇದ್ಯಾಕ ಎಲ್ಲ ನಿಮ್ಮ ಮಗಳ ಮನೆಗೆ ಬೆಂಗ್ಳೂರ್ಗೆ ಹೋದ್ರಲ್ಲ. ಏನು ಬೆಂಗ್ಳೂರ್ಗೆ ಹೋದ್ರೆ ನಾನ್ ನೋಡಿ ಈಗ ಬೆಂಗಳೂರಿಂದ ಬಂದಿವ್ನಿ ಇವ್ರು ಹಿಂಗೆ ಹೊಂಟ್ಬಿಟ್ಟವ್ರಲ್ಲ. ನಂಗೊಂದು ಮಾತು ಹೇಳಿಲ್ಲ ಏನೂ ಇಲ್ಲ. ಹೌದೇ ಇವನ ಕಣಪ್ಪ ಎಲ್ರೂ ಒಯ್ತೀನಿ ಅಂತ ಕಾರ್ ಮಾಡ್ಕೊಂಡು ಸಣ್ಣ ಮುಕ್ಕೊಂಡು ಕಾರ್ ಮಾಡ್ಕೊಂಡು ಎಲ್ಲ ಹೊಂಟ್ಬಿಟ್ರು. ಒಯ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕೋಟ್ಯಾಧೀಶ್ವರನಂತಲ್ಲ ನಿಮ್ಮ ಒಳಿಮಯ್ಯ. ಅದಕ್ಕೆ ಯಾರಿಗೂ ಗೊತ್ತಿರಲ್ಲ ನೋಡಿರಲ್ವ ಒಂದು ಮನೆ ಎಲ್ಲನೂ ಅಲ್ಲ, ಅದಕ್ಕೆ ನೋಡ್ಕೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ನೆಟ್ಟು ಹೊಂಟ್ಬಿಟ್ರು. ನನ್ನ ಮಗಳು ನನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಟು ಇವ್ರನ್ನೆಲ್ಲನೂ ಕರ್ಕೊಂಡು ಹೋಗ್ಬಿಟ್ರದ ಅಂತ. ನಾನೇನು ಬೀದಿನಾಗ ಮನೆ ಕಬೇಕಾ ಬೀಗ ಹಾಕೊಂಡು ಎಲ್ಲ ಹೊಂಟೋಗ್ಬಿಟ್ಟವ್ರು ಅಮ್ಮಕ್ಕನಾಗೇನಿಯ. ಈಗ ನಾನು ಏನು ಮಾಡಬೇಕು ಎಂಥವ್ರು ಇರಬೇಡ ಒಂದು ಮಾತು ಹೇಳಿಲ್ಲ. ನನ್ನ ಮಗಳು ತೆಪ್ಪು ನನ್ನ ಸೊಸೆ ತೆಪ್ಪು ನಂಗಂತೂ ಗೊತ್ತಾಯ್ತಿಲ್ಲ. ಸರಿ ಹಂಗಾರೆ ನೋಡೋಣ ಫೋನ್ ಗೀನ್ ಮಾಡಿ ಕೇಳ್ತೀನಿ ಸಂಜೆ ಅಷ್ಟೊತ್ತಿಗೆ ಏನೋ ಬಂದಿರ್ತಾರೋ ಇಲ್ಲ ನಾನು ಎಲ್ಲಿ ಮನೆ ಕಬೇಕು ನನಗೇನಾರ ವ್ಯವಸ್ಥೆ ಏನು ಮಾಡೋದು ನೋಡ್ತೀನಿ. ಹೋಯ್ತೀನಿ ಇವಾಗ. ಸರಿ ಕಣಕ್ ಬರ್ತೀವಿ ಅಂತಿದ್ರಪ್ಪ ಸಂಜೆ ಅಷ್ಟೊತ್ತಿಗೆ. ಬರ್ತೀವಿ ಅಂತ ಮಾತಾಡ್ತಿದ್ರು ಕಣಕ್ಕ. ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂತಿದ್ರು. ನೋಡಿ ಬರ್ತಾರೆ ಅನ್ನಿಸ್ತದೆ. ಬರಲಿಲ್ಲ ಅಂದರೆ ಅಲ್ಲೇ ಇರಲಿ ಬಿಡಿ, ಕೋಟ್ಯಾಧೀಶ್ವರಿ ಅಲ್ವಾ. ಹೆಂಗೋ ಇರ್ತಾರೆ. ಸರಿ ಸರಿ ಆಯಿತು. ನನ್ನೇ ಬಿಟ್ಬಿಟ್ಟು ನನ್ನೇನಿಯ ಮನೆಗೆ ಬಿಟ್ಬಿಟ್ಟು ಇಲ್ಲೇ ನೀನಿಯ ಹೊಂಟೋಗ್ಬಿಟ್ರದ ನೋಡಿ ಎಲ್ರೂ. ಏನು ಹೇಳಬೇಕು ಏನು ಮಾಡಬೇಕು ಒಂದೊಂದೇ ಗೊತ್ತಾಯ್ತಿಲ್ಲ. ನಂಗಂತೂ ಬೇಜಾರಾಯ್ತೈತೆ. ಏನು ಮಾಡಲಿ ಇವಾಗ ಎಲ್ಲಿ ಹೋಗ್ಲಿ ಈ ಊರಾಗ ನಾನು ನೀನು ಯಾರ ಮನೆ ಕಪ್ಪ ಬಿಟ್ಕೋತಾರೆ. ನನ್ನ ಮಗಳು ಮಾಡಿದ್ಲು ನೋಡು ಅನ್ಯಾಯವ, ಸರಿಯಾಗಿ ಮಾಡ್ಬಿಟ್ಲು. ನನಗಂತೂ ಅನ್ಯಾಯವ. ನೋಡೇ ಇಲ್ಲ ನಾನಂತೂ ಹಿಂಗೆಲ್ಲ ಮಾಡಿರೋದನ್ನ ಬಿಡು. ಹಿಂಗೆ ಸಂಜೆ ಬರ್ತೀನಿ ಅಂತ ಹೇಳೋರೆ ಸಂಜೆ ಬರೋ ಗಂಟ ಹಿಂಗೆ ಏನಿಯ ಕುಂತ್ಕೊಂಡಿರ್ಬೇಕು ನಾನಂತೂ. ನನಗೂ ಬೇಜಾರಾಯ್ತದೆ ನಂಗೂ. ಅಯ್ಯೋ ಏನು ಮಾಡೋದು, ಮೊದಲೇ ಗೊತ್ತಿದ್ರೆ ನಿಧಾನ ಓಡಾಡ್ಕೊಂಬಿಟ್ಟು ಗೊತ್ತಿದ್ದೆ. ಇವು ನೋಡು ಇನ್ನೂ ಯಾವಾಗ ಬರ್ತಾರೋ ಏನು ಕತಿಯೋ. ಸಂಜೆ ಅಂದರೆ ಇನ್ನೂ ನಾನು ಇವಾಗ ಮಧ್ಯಾಹ್ನ ಸಂಜೆ ಗಂಟೆ ಇಲ್ಲಿ ಕುತ್ಕೊಂಡು ಕಾಯ್ಕೊಂಡು ಇರಬೇಕು. ಅಯ್ಯೋ ನನಗಂತೂ ತಲೆ ಕೆಟ್ಕೆ ಹರಡ್ಬಿಟ್ಟೈತೆ ನಂಗಂತೂ. ಸತ್ತು ಅಂತ ಕುಂತ್ಕೋಬೇಕಿಲ್ಲಿ. ಅಯ್ಯೋ ಯಾರು ಇಲ್ವೇ ಮಾತಾಡ್ಕೊಂಡು ನಾ ಕುಂತ್ಕೋಬೋದಿತ್ತು. ಅಯ್ಯೋ ಹೋಗತ್ತಾಗಿ. ಆದ್ರೂ ನನ್ನ ಮಗಳು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದು ಪೂರ್ತಿ ಅವಮಾನನಪ್ಪ. ಅವಮಾನದಾಗ ಅವಮಾನ ಅಂದರೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದು ಅವಮಾನ ನೆನೆಯ. ನಂಗಂತೂ ಸ್ಯಾನೆ ಅವಮಾನ ಆಯ್ತದೆ ನಂಗಂತೂ. ಬೇಜಾರಾಯ್ತದೆ. ಅಲ್ಲ ಒಂದು ಕಾರಾಗನ ಕಳಿಸಿದ್ರೆ ಮುರುವಾದಿರೋದು ನನಗಂತೂ. ಕಾರಾಗೂ ಕಳಿಸ್ಲಿಲ್ವಲ್ಲ. ಯಾಕೋ ಒಂಥರ ಬೇಜಾರಾಯ್ತದೆ. ಎಲ್ಲ ಊರಾಗಿರೋರೆಲ್ಲ ಕೇಳೋರ ನೆನೆಯ ಯಾಕೆ 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 ನಡ್ಕೊಂಬಿಟ್ಟು ಬಂದಿದ್ಯಾ ನಿಮ್ಮ ಒಳಿಯ ಕೋಟ್ಯಾಧೀಶ್ವರ ಅಲ್ವಾ ಅಂತ ಹೇಳ್ಬಿಟ್ಟು. ಯಾಕೆ ಕೋಟ್ಯಾಧೀಶ್ವರ ಬಂದು ಏನು ಬಂತಲವ. ಅಯ್ಯೋ ಬಿಡತ್ತಾಗಿ. ಏನು ಬಂಗಾರಮ್ಮಕ್ಕ ಹಿಂಗೆ ಕುಂತ್ಕೊಬಿಟ್ಟೆ. ಯಾಕೆ ಇಲ್ಲಿ ಕುಂತ್ಕೊಂಡಿದ್ದೀಗ. ಅಯ್ಯೋ ಏನಿಲ್ಲ, ಅದು ನಮ್ಮ ಮನೆಯಲ್ಲ ನನ್ನ ಮಗಳ ಮನೆಗೆ ಹೋಗ್ಬಿಟ್ಟವ್ರಿ. ನನಗೆ ಗೊತ್ತೇ ಇಲ್ಲ ನನ್ನ ಮಗಳ ಮನೆಗೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಾನು ಮಗಳ ಮನೆಯಿಂದ ಈಗ ತಾನೇ ಗೊತ್ತಾ ಇವನಿ. ಅದಕ್ಕೆ ನೀನಿಯ ಕುಂತ್ಕೊಂಡೆ ಇಲ್ಲೇ ನೀನಿಯ. ಅವ್ರಿಗೆ ಗೊತ್ತಿಲ್ಲ ನನಗೆ ಅವ್ರು ಬರೋದು ಏನೋ ಹೇಳಲಿಲ್ಲ. ಅವ್ರು ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಟ್ಟವ್ರು ಅನ್ನಿಸ್ತದೆ ನನಗೆ. ಸುಮ್ಮನೆ ಯಾಕಲ್ಲೆಲ್ಲ ಇರೋದು ನನಗೂ ಬೇಜಾರು ಸಿಟಿನಾಗಿರೋಕ್ಕೆ. ಅದಕ್ಕೆ ನಾನು ಈ ಕಡೆ ಬಂದೀನಿ, ಅವ್ರು ಆ ಕಡೆ ಹೋಗವ್ರೆ. ಅದಕ್ಕೆ ನನಗೆ ಸುಮ್ಮನೆ ಕುಂತೀವ್ನಿ. ಹೌದಾ. ಸರಿ ಸರಿ ಕುಂತ್ಕೊಳ್ಳಿ. ನಮಗೂ ಗೊತ್ತಾಯ್ತು ಹೇಳಿ ಇಸಿ ಎಲ್ಲ ನನವೇ ಸಾವುಕಾರರು ಅಂತ ಹೇಳ್ಬಿಟ್ಟು ಊರೇನೇನಿಯ ಅದೇ ವಿಷಯ ಊರು ತುಂಬ ಅದೇ ಸುದ್ದಿನೇನಿಯ ಮಾತಾಡ್ತಾವ್ರೆ. ಸಾವುಕಾರ್ರೆ ನೀನಿಯ. ಹೆಂಗೋ ನನ್ನ ಮಗಳು ಸಂದಕವಳಲ್ಲ ನಂಗೆ ಅಷ್ಟೇ ಸಾಕು. ನಾನು ಅದಕ್ಕೆ ಎಲ್ಲೂ ಕುಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಅದಕ್ಕೆ ನೀನಿಯ ನಿಮ್ಮಂತಗೆ ಯಾರಿಲ್ವೇನು ನೋಡಿ ಹೋಗೋಣ ನಿಮ್ಮ ಅಂತಕ್ಕೆ ನೀನಿಯ. ಅಯ್ಯೋ ಇಲ್ಲ ಕಣಪ್ಪ, ನಾನು ಮಂತಕ್ಕೆ ಹೋಗಕ್ಕಿಲ್ಲ ಇವಾಗ. ಹಂಗೆ ನೀ ಎಮ್ಮೆ ಕಟ್ಟಾಕಿವ್ನಿ, ಎಮ್ಮೆ ಹೊಡ್ಕೊಂಡು ಹಂಗೆ ನೀ ಹೋಗೋಷ್ಟೊತ್ತಿಗೆ ತಡವಾಯ್ತದೆ, ಸಂಜೆ ಆಯ್ತದೆ. ನಾನು ಮಂತಕ್ಕೆ ಹೋಗೋ ಅಷ್ಟೊತ್ತಿಗೆ. ಸರಿ ಸರಿ. ಯೋನ ಸುಮ್ಮನೆ ಕುಂತಿದ್ದಲ್ಲ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದ್ವಿ ಅಷ್ಟೇ. ಏನಿಯ ಇಲ್ಲಿ ಕುಂತಿದ್ರಲ್ಲ ಅದಕ್ಕೆ ನೆನೆಯ. ಮನಕ್ಕೆ ಕರೆಯೋಕ್ಕೆ ಯೋಗ್ಯತೆಗಳು ಇಲ್ಲ, ಎಂಥದ್ದು ಇಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ನಾನು ಒಂಚೂರು ತಿಂಡಿ ತಿಂದ್ಬಿಟ್ಟು ಪೋಸೋದಳು ಈ ಸುತ್ತಾಗೈತೆ. ಹೊಟ್ಟೆ ಬೇರೆ ಹಸಿತೈತೆ. ಏನು ಮಾಡೋದು. ಸುಮ್ಮನೆ ಅವ್ರವ್ರ ಮನೆಗೆ ಕೇಳಿದ್ರೆ ಸುಮ್ಮನೆ ಕೋಟ್ಯಾಧೀಶ್ವರ ಸೊಸೆ ಎಲ್ಲ ಕೋಟ್ಯಾಧೀಶ್ವರ ಅಳಿಯ ಕೋಟ್ಯಾಧೀಶ್ವರ ಮಗಳು ಅಂತ ಹೇಳ್ತಾರೆ. ನಾನು ನೋಡಿದ್ರೆ ಹಿಂಗೆ ನನ್ನ ಸೊಸೆ ಬೀಗ ಹಾಕೊಂಡು ಹೋಗ್ಬಾರ್ದಾಗಿತ್ತು. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ. ಯಾರವ್ರೆ ಒಂದು ಊಟನ ತಿನ್ನಬೇಕಿತ್ತು. ಬರೀ 2,000 ರೂಪಾಯಿ ಕೊಟ್ಬಿಟ್ಟು ನೀವು ಊರಾಗಿನ ಹೋಟ್ಲು ಗಿಟ್ಲು ಅಂತೆಲ್ಲ ಮುಡಿಕೊಂಡು ಹೋಗ್ಲಿ ಅದಕ್ಕೊಂದು ಆಡ್ಕೊಬಿಡ್ತಾರೆ. ನಮ್ಮ ಊರಾಗ ಹೋಟ್ಲು ಗಿಟ್ಲಿಗೆ ಹೋಗ್ಬಿಟ್ಟೆ ಅಲ್ಲಿಂದ ಬಂದವಳೆ ಬೊರ್ಗಯ್ಯಾಗ ಬಂದವಳೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಾಗ ಅಂದ್ಕೊಂಡಿರಲಿಲ್ಲ. ಯಾಕೆ ಹಿಂಗೆ ಮಾಡಿದ್ಲೋ ಏನು ಕಥೆಯೋ. ದೇವಸ್ಥಾನಕ್ಕೆ ಹೋಗ್ಲಾ, ದೇವಸ್ಥಾನಕ್ಕೆ ಹೋಗಿ ಕುಂತ್ಕೊಂಡ್ರೆ ಪೂಜಾರಪ್ಪಿದ್ರೆ ಪುಳಿಯೋಗರೆನ ಹಂಚ್ತಾನೆ. ಇವತ್ತು ಯಾವಾರ ಗುರುವಾರ ಇವತ್ತು. ಹಂಚಿದ್ರು ಹಂಚ್ತಾನೆ ಅಂತ ಅನ್ನಿಸ್ತದೆ. ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಡ್ಲಾ ತಗೆ.
ಏನ್ ಬಂಗಾರ ಮರೇ ಯೋ ಸಾಕಂಡ್ ಇಲ್ಲಿ ಕುಂತ್ಬಿಟ್ಟಿದ್ರೆ ಏನ್ ಮಗಳು ಸಾವ್ಕಾರ ಅಂತ ಹೇಳ್ಬಿಟ್ಟು ಯಾಸನೆ ಬದ್ಲಾಗೋಗ್ಬಿಟ್ಟೈತೆ. ಆ ಅದು ಪ್ಯಾಟೆ ಅಲ್ವಾ, ಪ್ಯಾಟೆನಾಗ ಹಂಗೇನೆ ಇರ್ಬೇಕು, ಹೆಂಗೋ ಇರಕಾಯ್ತದ. ಅದೆಲ್ಲ ಕೋಟ್ಯಾಧೀಶ್ವರರ ಮನೆಯಾಗೆ ಎಲ್ಲ ಹಂಗೇನೆ. ಯಾರೂನುವೆ ಮಾಮೂಲಿ ಸೀರೆ ಪರೆ ಉಟ್ಕೊಂಡು ಓಡಾಡಕ್ಕಿಲ್ಲ. ಎಲ್ರೂನುವೆ ಜಾಮ್ ಜೂಮ್ ಅನ್ನಂಗೆ ಹಿಂಗೆ ಚೂಡಿದಾರಗಳು ಪ್ಯಾಂಟ್ ಶರ್ಟ್ ಹಾಕೊಂಡೇನೆ ಓಡಾಡೋದು. ನಾನಿನ್ನ ಊರಿಗೆ ಬರಕ್ಕಿಲ್ಲ ನೀವು ಅಂತ ಅನ್ಕೊಬಿಟ್ಟೆ. ಅಲ್ಲೇನೇ ಇದ್ಬಿಟ್ಟರೇನ ಮಗಳ ಮನೆಗೆ ಅಳಿಯ ಹೆಂಗ ಕೋಟ್ಯಾಧೀಶ್ವರ ಇನ್ ಇಲ್ಲಿಗೆ ಏನಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟೆ ನಾನಂತೂನುವೆ. ಓ ಮಗಳ ಮನೆಗೆ ಇರಕಾಯ್ತದಿನಕ್ಕ, ಮಗಳ ಮನೆಗೆ ಅದನ್ನು ನಾನು ಯಪ್ಪ ಇಲ್ಲ ಕಣಪ್ಪ, ಮಗಳ ಮನೆಗೆಲ್ಲ ನನ್ನ ಕೈಲಿ ಇರಕ್ಕೆ ಇಷ್ಟನೂ ಇಲ್ಲ ಏನೂ ಇಲ್ಲ. ನಾನಂತೂ ಇರಕ್ಕಿಲ್ಲ ಮಗಳ ಮನೆಗೆ. ಅದಕ್ಕೆ ನ್ಯಾಟು ಬಂದ್ಬಿಟ್ಟೆ ನಾನಂತೂ ಸುಮ್ಕೆನೆ ಯಾರಿದ್ದರ ತಗೆ ಅಂತ ಹೇಳ್ಬಿಟ್ಟು. ಏನೇ ಆಗಲಿ ಹಂಗೆಲ್ಲನೂ ಬ್ಯಾರ್ಯಾರ ಮನೆಯಾಗಿರೋಕ್ಕೆ ನಂಗೆಲ್ಲ ಇಷ್ಟ ಇಲ್ಲ ಹೇಳು. ಅಲ್ಗೂ ಎಲ್ರೂ ಬಲವಂತ ಮಾಡಿದ್ರು ಇರು 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 ಅಂತ ಹೇಳ್ಬಿಟ್ಟು ನಾನೇ ಬ್ಯಾಡ ಅಂತ ನ್ಯಾಟಿಗೆ ಎದ್ದು ಬಂದ್ಬಿಟ್ಟೆ ಅತ್ತಾಗೆ. ಹೌದೇನು? ಏನೇ ಆಗಲಿ ಹೇಳು, ಪ್ಯಾಟರ್ನ್ ನಮಗೂ ಸೆಟ್ ಆಗಕ್ಕಿಲ್ಲ. ಪ್ಯಾಟರ್ನಾಗ ಇರೋಕ್ಕೆ ನಮಗೂ ಪ್ಯಾಟರ್ನಾಗ ಇರೋಕ್ಕೆ ಇಷ್ಟನೂ ಆಗಕ್ಕಿಲ್ಲ, ಏನೂ ಇಲ್ಲ. ಪ್ಯಾಟರ್ನಾಗ ಇರೋಕ್ಕೆ ಎಲ್ಲಿ ಇಷ್ಟ ಆಯ್ತದೆ. ಬಿಡು, ಬಂದಿದ್ದು ಒಳ್ಳೇದೇ ಆಯ್ತು ನೀನು. ಅಯ್ಯೋ ನನ್ನ ಸೊಸೆ ಎಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟವಳೆ. ನಿಮ್ಮ ಮನೆಯಾಗೆ ನೋಡಿಯಕ್ಕ, ನಿಮ್ಮ ಮನೆಯಾಗ ಒಂದು ಸಂಜೆ ಗಂಟೆ ಇತ್ತಿನ ತಗಿ. ಮನೆಗೆಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟವ್ರೆ. ನಮ್ಮ ಮನೆಗ ಅದು ನಾವಿರಕ್ಕಿಲ್ಲ. ಈಗ ನಾನು ನನ್ನ ಸೊಸೆ ಎಲ್ರೂ ಹೊಂಟಿದ್ವಿ, ಪ್ಯಾಟ್ ಹೊಂಟಿದ್ವಿ, ಹೊಸಿ ಕೆಲಸ ಇತ್ತು ಹೋಯ್ತೀವಿ. ಇಲ್ಲಾಂದ್ರೆ ಕರ್ಕೊಂಡು ಹೋಯ್ತಾ ಇದ್ದೆ. ಈಗ ಆಗಕ್ಕಿಲ್ಲ ಕಣಕ್ಕ. ಇಷ್ಟೇನೇ ಯೋಗ್ಯತೆ ಎಲ್ರದೂನುವೆ. ಅಲ್ಲ ಮನೆಗೆ ಕರ್ಕೊಂಡೋಗಿ ಅಂದ್ರೂ ಯಾರು ಕರ್ಕೊಂಡು ಹೋಗಕ್ಕಿಲ್ವಲ್ಲ. ಮನೆ ಕರ್ಕೊಂಡೋದ್ರೆ ಏನಾರ ಗಂಟು ಹೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ಮನೆಗೆ ಸಮೇತನೂ ಕರ್ಕೊಂಡು ಹೋಗಕ್ಕಿಲ್ವಲ್ಲ ಇವರು. ಇನ್ನು ಎಂಥ ಪೊಡ್ಡಿಗಳಿರ್ಬೇಡ. ಮಗಳು ನೋಡಿದ್ರಲ್ಲಿ ಕೋಟ್ಯಾಧೀಶ್ವರಿ, ಇಲ್ಲಿ ಅಷ್ಟೇ ಏನು ಕಮ್ಮಿ ಇಲ್ಲ ಅಂದ್ರೂ ನನ್ನ ಭಾಳ ಒಳ್ಳೆ ನಾಯಿ ಭಾಳ ಆಯಿತು. ಸಂಜೆ ಗಂಟೆ ಬರೋಕ್ಕಿಲ್ಲ, ಇನ್ನೂ ಅಲ್ಲೇ ಬಿದ್ದವ್ರಂತ. ಇನ್ನು ಬರೋಕೆ ಇನ್ನೂ 2-3 ಗಂಟೆ ಬೇಕು. ಅಲ್ಲಿ ಗಂಟೆ ನಾನೇನು ಮಾಡಲಿ, ಕುಂತ್ಕೊಂಡು ಇರು ದೇವಸ್ಥಾನ ತಗ ನಾವು ಕುಂತ್ಕೊತೀನ ತಗೆ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಅಲ್ಲೆಲ್ಲ ಏನೋ ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತ್ಕೊಂಡ್ರೆ ಎಲ್ಲನ ಸಂದಾಕಿರ್ತದೆ. ಇಲ್ಲಿ ಕುಂತ್ಕೊಂಡ್ರೆ ಬರೀ ಅವರು ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಬರೀ ನನ್ನ ತಲೆ ತಿಂದು ಹೋಗೋದೇ ನಿನ್ಯ.